3 ಎಸೆತಗಳಲ್ಲಿ 2 ಎಸೆತವನ್ನು ಸೀಮಾ ರೇಖೆಯ ಹೊರಕ್ಕೆ ಕಳಿಸ್ತಾ ಇದ್ದಾನೆ. ಕರ್ನಾಟಕ ಸುತ್ತಗಲಕ್ಕೂ ಆಡಿ ಅನುಭವವುಳ್ಳಂತ ಆಟಗಾರ ಮೆಂಡೀಸ್ ಈಗ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೆ ರಂಜು ಬಿರುಸಿನ ಹೊಡೆತಕ್ಕೆ ಪ್ರಯತ್ನ, ಯಾವುದೇ ರನ್ ಕಂಡುಕೊಳ್ತಾ ಇಲ್ಲ. ಡಾಟ್ ಆಫ್ ಡೆಲಿವರಿ. ಮತ್ತೆ 5ನೇ ಬಾರಿ ರಂಜು. ಹೊಡೆತಕ್ಕೆ ಪ್ರಯತ್ನ, ಯಾವುದೇ ರನ್ ಕಂಡುಕೊಳ್ತಾ ಇಲ್ಲ. ಡಾಟ್ ಆಫ್ ಡೆಲಿವರಿ ಆಗ್ತಾ ಇದೆ. ರಂಜು ಲಯ ಕಂಡುಕೊಳ್ತಾ ಇದ್ದಾನೆ. ರಂಜು ತನ್ನ ಓವರ್ನ ಕೊನೆಯ ಎಸೆತ ಎಸೆಯಲ್. ಮಿಂಡಿ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಕೊನೆ ಎಸೆತ ಬೀಸಲು ಪ್ರಯತ್ನ. ಲೆಗ್ ಅಂಪೈರ್ ಮನವಿ ಮಾಡ್ಕೊಳ್ತಾ ಇದ್ದಾರೆ. ವೈಡ್ಗಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಂಪೈರ್ ಡಿಸಿಷನ್ ಸರ್. ಅಂಪೈರ್ ಡಿಸಿಷನ್ ಪ್ಲೀಸ್ ಕೋಆಪರೇಟ್. ಡಿಆರ್ಎಸ್ ನ ನೋಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ತೀರ್ಪುಗಾರರು. ತೀರ್ಪುಗಾರ ತೀರ್ಪೆ ಅಂತಿಮ ತೀರ್ಪು. ಯಾವುದು ಗೊಂದಲ, ಯಾರು ಬರಂಗಿಲ್ಲ ಇಲ್ಲಿ, ಯಾರು ಬರಂಗಿಲ್ಲ, ಹೋಗ್ತಾ ಇರಬೇಕು. ಅವ್ರು ಹೇಳ್ತಾರೆ ನಿಮ್ಗೆ ಬಂದು, ಏನು ತೊಂದರೆ ತಗೊಂಡ್ಬಿಡಿ, ಆರಾಮ್, ಯಾವುದೂ ಇಲ್ಲ. ಅವ್ರು ಮಾಡ್ಕೊಳ್ತಾರೆ ಬಿಡಪ್ಪ, ಅವ್ರು ಮಾಡ್ಕೊಳ್ತಾರೆ, ಅವ್ರು ನೋಡ್ತಾ ಇದ್ದಾರೆ. ಆಯ್ತು ಫ್ರಾನ್ಸಿಸ್ ಸರ್, ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಗಿಲ್ಬರ್ಟ್ ಹಾಗೂ ಪ್ರವೀಣ್ ರವ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ಬೇಕಂದ್ರೆ ಯಾವ ರೀತಿ ಹೇಳಿಸ್ತೀನಂತ ನೀವು ನೋಡಿ. ಅವರು ಬಹಳ ಬಾಂಧವ್ಯವನ್ನು ನಮ್ಮ ಆಟಗಾರರಲ್ಲಿ, ಯುವಕರಲ್ಲಿ ಸ್ನೇಹ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಭಾಳ ಹೊಂದಾಣಿಕೆ ಇದೆ. ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ಚೆನ್ನಾಗಿರಬೇಕು. ಅವರ ಪೀಳಿಗೆ, ಮುಂದಿನ ಪೀಳಿಗೆ ಜನಗಳಿಗೆ ಮನರಂಜನೆ ಕೊಡಬೇಕು. ಗುಡ್ ಬಾಲ್, ಒಳ್ಳೆಯ ಬಾಲ್ ಸರ್. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಯುವಕರಿಗೆ ಒಂದು ಸಹಾಯ ಆಗಲಿ, ಹೆಲ್ಪ್ ಆಗಲಿ, ಅವರು ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಗಿಲ್ಬರ್ಟ್ ಹಾಗೂ ನವೀನ್ ಅವರು ಯಾವುದೇ ಒಂದು ಎಂಟ್ರಿ ಫೀಸ್ ತಗೊಳ್ಳದೆ ಒಂದು ಉತ್ತಮ ಕ್ರೀಡಾ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದಾರೆ ಸರ್. ಇದಕ್ಕೆ ಎಲ್ಲ ಕಡೆ ಧನ್ಯವಾದ ಹೇಳ್ಬೇಕು ಸರ್. ದುಡ್ಡು ತಗೊಳ್ತಾರೆ, ಆದರೆ ನಮ್ಮ ಇಲ್ಲಿ ಕ್ರೀಡಾಂಗಣದಲ್ಲಿ ಯಾವ ದುಡ್ಡಿನ ಆಸೆ ಇಲ್ಲ. ಮಕ್ಕಳು ಬೆಳಿಬೇಕು, ಯುವಕರು ಬೆಳಿಬೇಕು, ಅದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 12 ಓಟಗಳು. ಸ್ಟ್ರೈಕರ್ ರೋಷನ್, ನಾನ್ ಸ್ಟ್ರೈಕರ್ ಮೆಂಡೀಸ್ ರವರು ತಮ್ಮ ಬ್ಯಾಟಿಂಗ್ ಅನ್ನು ಆರಂಭಿಸಲು ಸಿದ್ಧರಾಗುತ್ತಿದ್ದಾರೆ. ಮತ್ತೊಂದು ಕಡೆ ಕೌಶಿಕ್ ರವರು ತಮ್ಮ ಬೌಲಿಂಗ್ ಸರಿದನ್ನು ಆರಂಭಿಸಲು ಸಂತ ಅಂತೋಣಿಯವರ ಶಾಲೆಯ ತುತ್ತತದಿಯಿಂದ ಎಸೆಯಲು ಸಿದ್ಧರಾಗುತ್ತಿದ್ದಾರೆ. ಸೊಗಸಾದ ಹೊಡೆತ, ಕೇವಲ 1 ರನ್. ಲಾಂಗ್ ಆನ್ ಅತ್ತ, ಮತ್ತೊಂದು ರನ್ ರೋಷನ್ ಅವರ ಖಾತೆಗೆ.
ಸ್ಯಾಮ್ ಬಾಲೆ ತೆಗ್ಬಿಡಿ. ಶ್ರೀಯುತ ಮರಿಯಪ್ಪನವರನ್ನ ನಮ್ಮ ವೇದಿಕೆಯ ಪರವಾಗಿ ಹಾಗೂ ಆಟಗಾರರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಸೊಗಸಾದ ಎಸೆತ. ರೋಷನ್ ರವರು ಕವರ್ ಡ್ರೈವ್ ಮಾಡಿ ತಮ್ಮ ಖಾತೆಗೆ 1 ರನ್ನ ಸೇರ್ಪಡೆ ಮಾಡಿಕೊಂಡಿರುತ್ತಾರೆ. ಯಾವುದೇ ಎಸೆತ ಇಲ್ಲ, ಯಾವುದೇ ರನ್ ಇಲ್ಲ. ಸೊಗಸಾದ ಹೊಡೆತ ಮಿಡ್ಡಾನತ್ತ. ಕೇವಲ 1 ರನ್ ಮೆಂಡಿಸ್ ಅವರ ಖಾತೆಗೆ. ಸೊಗಸಾದ ಹೊಡೆತ ಲೆಗ್ ಸೈಡ್ನತ್ತ. ಕೇವಲ 1 ರನ್ ರೋಷನ್ ಅವರ ಖಾತೆಗೆ. Oh, what a shot! Mid-on at the 6 runs. What a shot! Beautiful shot. ಲಾಂಗ್ ಆನ್ ಅತ್ತ ಒಳ್ಳೆಯ ಹೊಡೆತ. 6 ರನ್ಸ್. ಇಪ್ಪತ್ತೊಂಬತ್ತು 29 ರನ್ಸ್. ಫ್ಯಾಂಟಾಸ್ಟಿಕ್ ಸ್ಕೋರ್. ಈಗ ಮುಂದಿನ ವೀಕ್ಷಕ ವಿವರಣೆಯನ್ನ ಪ್ರಜಿತ್ ಅವರು ಕೊಡುತ್ತಾರೆ. ಮುಕ್ತಾಯದ 2 ಓವರ್ಗಳ ನಂತರ ತಂಡದ ಮೊತ್ತ 29. ಮತ್ತೆ ಮಂಜಾ ಬೌಲಿಂಗ್ ವಿಭಾಗದಲ್ಲಿ, ಸ್ಟ್ರೈಕರ್ನಲ್ಲಿ ರೋಷನ್. ಆನಂದ್ಪುರ ವಿಭಾಗದ ಒಂದು ಒಳ್ಳೆ ಕ್ರೀಡಾಪಟು ಕೂಡ ಹೌದು. ಬೀಸುವ ಪ್ರಯತ್ನ. ಕ್ಯಾಚ್ 6. ಆರೋಟಗಳ ಸೇರ್ಪಡೆ. ಆರೋಟಗಳ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮಟ್ಟ ಏರಿಕೆ ಕಂಡುಕೊಳ್ತಾ ಇದೆ. ಮತ್ತೆ 2ನೇ ಬಾರಿ ಮಂಜಾ ಬೀಸುವ ಪ್ರಯತ್ನ. ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಓಟ ಸೇರ್ಪಡೆಯಾಗ್ತಾ ಇದೆ. ಬೀಸುವ ಪ್ರಯತ್ನ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಮೆಂಡಿಸ್ ಹುದ್ದರಿ ನೆಲಕೊಳ್ತಾ ಇದೆ.
ತಂಡದ ಮೊತ್ತ 36 ಕಂಡುಕೊಳ್ತಾ ಇದೆ. ಒಂದು ಹುದ್ದರಿ ಉಳ್ತಾ ಇದೆ. ಮೆಂಡಿ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದೈತ್ಯ ಆಟಗಾರ ವಿಜಯ್, ಸಾರಿ ಸಚಿನ್ ಅಂತ ಹಾಕ್ತಾರೆ, ಸ್ಟ್ರೈಕರ್ ಕೊಂಡ್ಕೊಳ್ತಾ ಇದ್ದಾನೆ. ಮತ್ತೆ 4ನೇ ಬಾರಿ ಮಂಜು. ಅಗಲವಾದ ಎಸೆತ, ಒಂದು ಓಟಗಳ ಸೇರ್ಪಡೆ. ಥರ್ಡ್ ಎಂಪರ್ಗೆ ಅನ್ನಿಸ್ತು. ಈಗ ಡಿಆರ್ಸ್ ನಿಯರ ಮೂರನೆಯ ಅಂಪೇರ್ ತೀರ್ಮಾನ. ಆಯೋಜಕರು ಪ್ರೇಮ್ರವರು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು, ಆದಷ್ಟು ಬೇಗ ಬರಬೇಕು ತಾವು. ಪ್ರೇಮ್, ಸಮಾಜ ಸೇವಕ ಪ್ರೇಮ್ ಅವರು. ಸರ್, ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ರೇಮ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಸರ್. ಪ್ರೇಮ್ ಚುರುಕಿನ ವ್ಯಕ್ತಿ. ಅವರು ಎಲ್ಲ ವಿಭಾಗಗಳು ಸಮಾಜ ಸೇವೆ, ಈ ಪಂದ್ಯಾವಳಿಗಳನ್ನು ಆಯೋಜಿಸೋ ವಿಭಾಗದಲ್ಲಿ ಯುವಕರ ಮಿತ್ರ ಅಂತ ಹೇಳ್ಬೋದು. ಬಹಳ ತಾಳ್ಮೆಯಿಂದ, ಬಹಳ ಶಿಸ್ತಿನಿಂದ ಈ ಪಂದ್ಯಾವಳಿಯನ್ನು ಆಯೋಜಿಸಿದ ಪ್ರೇಮ್ರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ತುಂಬಾ ಧನ್ಯವಾದಗಳು ಸರ್. ಮತ್ತೆ ಮಂಜು 5ನೇ ಬಾರಿ. ಪ್ರೇಮ್ ಎಲ್ಲಿದ್ರು ಬರಬೇಕು, ಬೇಗ ಬನ್ನಿ. 36 ಕಂಡುಕೊಳ್ತಾ ಇದೆ. ಪ್ರೇಮ್ರವರೇ, ಮತ್ತೆ ಅಗಲವಾದ ಎಸೆತ, ಒಂದು ಓಟಗಳ ಸೇರ್ಪಡೆ ಕೂಡ ಆಗ್ತಾ ಇದೆ. ಬೀಸುವ ಪ್ರಯತ್ನ, ಲಾಂಗ್ ಆನ್ ವಿಭಾಗದಲ್ಲಿ ಬಿಗ್ 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 ಸಿಕ್ಸರ್. ಈ ಬಾರಿ 6 ಓಟಗಳ ಸೇರ್ಪಡೆ. ವಿಜಯ್ ಬ್ಯಾಟ್ನ ಮುಖಾಂತರವಾಗಿ 6 ಓಟ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ ಕೂಡ ಏರಿಕೆ ಕಂಡುಕೊಳ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಯಾವುದೇ ರನ್ ಧಾರಣೆ ಕಂಡುಕೊಳ್ತಾ ಇಲ್ಲ. ಡಾಟ್ ಅಪ್ ಡೆಲಿವರಿ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 43. ಮತ್ತೆ ನಮ್ಮ ಪ್ರಿಯ ಫ್ರಾನ್ಸಿಸ್ ರವರಿಗೆ ವೀಕ್ಷಕರನ್ನು ಬರಮಾಡಿಕೊಳ್ತಾ ಇದೆ. 4ನೆಯ ಓವರು ಚಾಲ್ತಿಯಲ್ಲಿದೆ. ಆದಷ್ಟು ಬೇಗ ಪಂದ್ಯವನ್ನ ಮುಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಮಯದ ಅಭಾವ ಇದೆ. ಬೇಗ ಆಡಿಸಿ ಸ್ಯಾಮ್. ಹಲೋ ಸ್ಯಾಮ್, ಬೇಗ ಆಡಿಸಿ ಸ್ಯಾಮ್. ನಿಮಗೆ ತೊಂದರೆ ಆಗೋದು ಕತ್ಲಾಗ್ಬಿಟ್ರೆ. ನಲವತ್ತ 3 ರನ್ಗಳು. ಈಗ ರೋಷನ್ ರವರು ಸ್ಟ್ರೈಕರ್ ಆಗಿ
ತಮ್ಮ ಬ್ಯಾಟಿಂಗ್ ಸರಿದನ್ನ ಆರಂಭಿಸ್ತಾ ಇದ್ದಾರೆ. ಪವನ್ ರವರು ತಮ್ಮ ಬೌಲಿಂಗ್ ಸರದಿಯನ್ನ ಸಂತ ಅಂತೋಣಿಯವರ ಶಾಲೆಯ ತುತ್ತದಿಂದ ಆರಂಭಿಸುತ್ತಿದ್ದಾರೆ. ಲೆಗ್ ಸೈಡ್ನತ್ತ ಉತ್ತಮ ಹೊಡೆತ, ಕೇವಲ 2 ರನ್ಗಳು. ನಮ್ಮ ಮರಿಯಪ್ಪ ಅಲಿಯಾಸ್ ರಾಜಪ್ಪನವರಿಗೆ ಪಾರಿತೋಷಕಗಳನ್ನು ನೋಡುವ ಜವಾಬ್ದಾರಿಯನ್ನು ಕೊಟ್ಟಿರುತ್ತೇವೆ. ಸುಂದರವಾದ ಎಸೆತ, ಲೈನ್ ಅಂಡ್ ಲೆಂತ್ ಪವನ್ ರವರಿಂದ. ಸೊಗಸಾದ ಎಸೆತ, ಇನ್ ಸ್ವಿಂಗ್. ಆದರೆ ತೀರ್ಪುಗಾರರಿಂದ ನೋ ಬಾಲ್ ಎಂದು ಘೋಷಣೆ, ಫ್ರೀ ಹಿಟ್. ಟ್ರೋಫಿಗಳು ಜಳ ಜಳ ಅಂತ ಉಳಿತಾ ಇವೆ. ಸೊಗಸಾದ ಎಸೆತ, ಬಿರುಸಿನ ಓಟ, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಒಂದಕ್ಕಿಂತ ಒಂದು ಹೆಚ್ಚು ಎಲ್ಲ ಟ್ರೋಫಿಗಳು, ಪದಕಗಳು, ನೆನಪಿನ ಕಾಣಿಕೆಗಳು ಬಹಳ ಸುಂದರವಾಗಿವೆ. ರಜಪ್ಪ ಹೋಗ್ಬೇಡಿ. ದೀಪು ಈ ಕಡೆ ವಿಜಯ್. ಸೊಗಸಾದ ಹೊಡೆತ, ಕೇವಲ 1 ರನ್. ಪ್ರೇಮ್ರವರು ಕರಿಬೇಕು, ನಿಮ್ಮನ್ನು ಮಾತಾಡ್ಬೇಕ್ರಿ ನೀವು ಒಂದೆರಡು. ಏನ್ರಿ ನೀವು ಟೂರ್ನಮೆಂಟ್ ಮಾಡ್ಬಿಟ್ಟು ಟಿಸಿ ಪಾಳ್ಯದ ನೆಕ್ಸ್ಟ್ ಕಾಮೆಂಟೇಟರ್ ನಾವೇ. ತೀರ್ಪುಗಾರ ತೀರ್ಪೆ ಅಂತಿಮ ತೀರ್ಪು, ದಯವಿಟ್ಟು ಗೊಂದಲ ಬೇಡ. ನಾಯಕರು ಮಾತ್ರ ಮಾತಾಡಿ ತೀರ್ಪುಗಾರರ ಹತ್ರ. ರನ್ನು ರೀ ಬ್ಯಾಟ್ಸ್ಮನ್, ಜಲ್ದಿ ಆಡ್ಸ್ರಿ, ಜಲ್ದಿ ಆಡಿ. ಅವಕಾಶ ಇಲ್ಲ, ಕಾಲಾವಕಾಶ ಇಲ್ಲ ರೀ. ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ. ಸೊಗಸಾದ ಎಸೆತ, ಇನ್ ಸ್ವಿಂಗ್, ಯಾವುದೇ ರನ್ ಇಲ್ಲ. ಪವನ್ ರವರು ಬಹಳ ಚಾಣಕ್ಷತನದಿಂದ ತಮ್ಮ ಎಸೆತಗಳನ್ನು ನಿಖರವಾಗಿ ಎಸೆಯುತ್ತಿದ್ದಾರೆ. ಇನ್ನೊಂದು ಓವರ್ ಇದೆ, ಇನ್ನೊಂದು ಬಾಲ್ ಇದೆ. ಹೋಗ್ಯಾ ತೀರ್ಪುಗಾರ್ರೆ, ಓವರ್ ಆಯ್ತಂತಪ್ಪ, ಓವರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ.
नोबल है क्या? हाँ भाई ಇನ್ನೊಂದು ಬಾಲ್ ಇದೆ ಅಂತಪ್ಪ. नोबल है क्या? नोबल है बोलते नहीं, ये नहीं, पहला वो वन बॉल्स दिया था ना। ಹೌದು. ಕ್ಯಾಪ್ಟನ್ ಮಾತ್ರ ಮಾತಾಡಿ, ತಿರುಪುಗಾರ ಹತ್ರ ಇನ್ಯಾರು ಮಾತಾಡಬಾರ್ದು. ಹಲೋ, ಮೆಲ್ಲಕ್ಕೆ ಕೇಳಪ್ಪ. ಯಾರೇ ಅದು? ರೇ, ನಿಧಾನವಾಗಿ ಮಾತಾಡೋ. ಆಯ್ತು, ನಿಧಾನವಾಗಿ ಮಾತಾಡ. ಅದನ್ನೇ ಬನ್ನಿ, ಇಲ್ಲಿ ಬನ್ನಿ. ಅಂಪೈರ್ ಡಿಸಿಷನ್ ಹೇಳಿ, ನಿಮ್ಮ ಡಿಸಿಷನ್ ಹೇಳಕ್ಕೆ. ತೀರ್ಪುಗಾರ ತೀರ್ಪು, ಅಂತಿಮ ತೀರ್ಪು. ನಿಧಾನವಾಗಿ ಮಾತಾಡಪ್ಪ. ಹಲೋ ಬ್ಯಾಟ್ಸ್ಮನ್, ನಾಯಕ ಮಾತಾಡ್ಬೇಕು, ಬ್ಯಾಟ್ಸ್ಮನ್ಸ್ ಬೇಡ, ಯಾರು ಬೇಡ, ನಾಯಕ ಮಾತ್ರ ಹೋಗ್ರಿ. ರೇ ಅಂಪೈರ್ಸ್ ಬನ್ನಿ ಇಲ್ಲಿ. ಅಂಪೈರ್ಸ್ ಅಂಪೈರ್ಸ್ ಬನ್ನಿ, ಈ ಕಡೆ ಬನ್ನಿ. ರೇ ಅಲ್ಲೇ ಇರ್ರಿ. ಅಂಪೈರ್ಸ್ ಮಾತ್ರ ಬನ್ನಿ. ಅಂಪೈರ್ಸು ಕ್ಯಾಪ್ಟನ್ಸ್ ಬನ್ರಿ ಸಾಕು. ಅಂಪೈರು ಕ್ಯಾಪ್ಟನ್ ಬನ್ರಿ ಸಾಕು. ಇನ್ಯಾರು ಬರ, ಅಲ್ಲೇ ಇರ್ರಿ. ರೇ ಸ್ವಾಮಿ ಮಾಜ್ ಯಾರಿಗೆ ಹೇಳ್ತಾರೆ ಅದು? ಬನ್ರಿ ಇಲ್ಲಿ. ಯಾರೇ ಕ್ಯಾಪ್ಟನ್? ಯಾರ್ರಿ ಕ್ಯಾಪ್ಟನ್? ಕಳ್ಸಪ್ಪ ಇಲ್ಲಿ. ಕ್ಯಾಪ್ಟನ್ ಕಳ್ಸಪ್ಪ ಇಲ್ಲಿ. ಕ್ಯಾಪ್ಟನ್ ಕಳಿಸಬೇಕು. ನೆಕ್ಸ್ಟ್ ಡಿಸ್ಕ್ವಾಲಿಫೈ, ಟೀಮ್ನೇ ಡಿಸ್ಕ್ವಾಲಿಫೈ ಮಾಡ್ಬೇಕಾಗುತ್ತೆ. ಇರಿ, ಕ್ಯಾಪ್ಟನ್ ಯಾರ್ರಿ? ಕ್ಯಾಪ್ಟನ್ ಯಾರು ಅವ್ರ ಕಡೆ? ಅವ್ರ ಕಡೆ ಕ್ಯಾಪ್ಟನ್ ಕಳಿಸಿ, ಬ್ಯಾಟ್ಸ್ಮನ್ ಕ್ಯಾಪ್ಟನ್. ಪ್ರೇಮ್ ಬನ್ನಿ. ಇರಿ ಇರಿ ಇರಿ. ಕ್ಯಾಪ್ಟನ್ ಯಾರಪ್ಪ? ಕ್ಯಾಪ್ಟನ್ ಮಾತ್ರ ಬನ್ನಿ ಸಾಕು. ಇಬ್ರು ಕ್ಯಾಪ್ಟನ್ ಬನ್ನಿ, ಡಿಸ್ಕಷನ್ ಮಾಡ್ಕೊಳ್ಳಿ. ಕ್ಯಾಪ್ಟನ್ಸ್ ಮಾತ್ರ ಮಾತಾಡಿ. ಗ್ಲಾಸ್ ಹೊಡೆದಾಕೋ. ಅಯ್ಯಪ್ಪ ಬರ್ಮಿಟ್ ನಮ್ಮನ್ನ ಬೈತಂಗಿಲ್ಮಿ. ಯಾರಪ್ಪ? ಆಯಪ್ಪನೇ ತೊಪ್ಪಿ ಹಾಕೊಂಡಿಲ್ವಾ? ನಮ್ಮನ್ನ ಯಾವನೋ ನೀನು ನಮ್ಮ ಜೊತೆ ಮಾತಾಡಕ್ಕೆ ಯಾರೋ ಅವನು ಮಾತಾಡೋದತ್ತರ ಟೊಪ್ಪಿ ಟೊಪ್ಪಿ ಮಾತಾಡೋದತ್ತರ ಟೊಪ್ಪಿ ಹಾಕೊಂಡವನೆ ಅವನಲ್ಲ ಆ ಕಡೆ ಅಂಕಲು ಯಾಕಮ್ಮ ಗಲಾಟೆ ಮಾಡ್ತಾರಂತೆ ಹುಡುಗನ
ಸರ್ ಅಂಪೈರ್ ಡಿಸಿಷನ್ ಲಾಸ್ಟ್ ಆಡಿಸಿ ಟೈಮ್ ಆಗಿದೆ ದಯವಿಟ್ಟು. ಅಂಪೈರ್ ಡಿಸಿಷನ್ ಲೈವ್ ಡಿಸಿಷನ್ ಆಗಿರುತ್ತೆ. ಕೊನೆಯ ಪಂದ್ಯಕ್ಕೆ ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಜಲ್ದಿ ಪಂದ್ಯವನ್ನು ಮರು ಪ್ರಾರಂಭಿಸಬೇಕಾಗಿ ವಿನಂತಿ. ದಯವಿಟ್ಟು ಆಡ್ರಿ, ಸಮಯ ಅವಕಾಶ ಇಲ್ಲ, ಸಮಯ ವ್ಯರ್ಥ ಮಾಡಬೇಡಿ. ಓ ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್. ನಾಲ್ಕು ಓವರ್ಗಳು 53 ರನ್ಗಳು, 4 overs 53 ರನ್ಸ್. ಈಗ ವೀಕ್ಷಕ ವಿವರಣೆಯನ್ನ ಪ್ರಜ್ವಿತ್ ಅವರು ಮಾಡಲಿದ್ದಾರೆ. ಮತ್ತೆ ಕೊನೆಯ ಓವರ್ ಎಸೆಯಲು ಮಂಜು ಸ್ಟ್ರೈಕರ್ ವಿಭಾಗದಲ್ಲಿ ದೀಪು ಕಂಡುಕೊಳ್ತಾ ಇದ್ದಾನೆ. ಬೀಸುವ ಪ್ರಯತ್ನ, ಯಾವುದೇ ಓಟಗಳು ಕಂಡುಕೊಳ್ತಾ ಇಲ್ಲ. ಡಾಟ್ ಅಪ್ ಡೆಲಿವರಿ. ಮತ್ತೆ ಎರಡನೇ ಬಾರಿ ಮಂಜು ಬೀಸುವ ಪ್ರಯತ್ನ, ಬಿಗ್ 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 ಸಿಕ್ಸರ್. ಈ ಬಾರಿ ಆ ರೋಟಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ಆ ರೋಟಗಳ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಏರಿಕೆ ಕಂಡುಕೊಳ್ತಾ ಇದೆ. ಇನ್ನಿಂಗ್ಸ್ ನ ಕೊನೆಯ 4 ಎಸೆತಗಳು ಬ್ಯಾಲೆನ್ಸ್ ಉಳಿಸ್ಕೊಳ್ತಾ ಇದೆ. ಮತ್ತೆ ಮೂರನೇ ಬಾರಿ ಬೀಸುವ ಪ್ರಯತ್ನ, ಅಗಲವಾದ ಎಸೆತ. ರಿಬಿ ಇಲ್ಲ, ಒಂದೇ ಅಲ್ವಾ ಅವ್ರು ತಗೊಂಡಿದ್ದಾರೆ. ಎಲ್ಲ ಹೋಗ್ಬೇಡಿ, ಅವ್ರು ಮಾತಾಡ್ತಾರೆ ಬಿಡಿ. ಫೀಲ್ಡರ್ಸ್ ಬನ್ನಿ. ಹಲೋ, ಏನಪ್ಪ ಅಂಪೈರ್ನ ಯಾಕ್ರಿ ಮಾತಾಡ್ತೀರಾ? ಯಾ 10 ಜನ ಯಾಕೆ ಬರ್ತೀರಾ? ಹಾ, ಅಂಪೈರ್ ಬನ್ನಿ ಇವ್ರೆ, ಒಬ್ಬರು ಬನ್ರಿ. ರೇ ಏನ್ರಿ ನೀವೆಲ್ಲ? ರೇ ಹೋಗ್ರಿ, ಸುಮ್ಮನೆ ಹೋಗ್ರಿ. ರೇ ಹೋಗ್ರಿ. ಕ್ಯಾಪ್ಟನ್ ಯಾರ್ರಿ? ಯಾರ ಕ್ಯಾಪ್ಟನ್? ಪಾಪ ಕ್ಯಾಪ್ಟನ್ ಮಾತ್ರ ಪಾಪ. ನೀವೆಲ್ಲ ಹೋಗ್ರಿ, ಆಡ್ ಹೋಗ್ರಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಟೈಮ್ ಆದ್ರೆ ಆಡೋಕ್ಕಾಗಲ್ಲ. ಆಯ್ತು, ಅದು ಕೇಳೋ ರೀತಿ ಕೇಳಬೇಕು. ನೀವೇನು ಮುಟ್ಟೋದಕ್ಕೆ ಅವೆಲ್ಲ ಮಾತಾಡಬಾರ್ದು. ಅವ್ರು ಹೇಳ್ತಾರ, ಕೇಳಿಸ್ತಾರೆ ಇಲ್ಲಿಗೆ. ಅವೆಲ್ಲ ಬೇಡ, ಅವೆಲ್ಲ ಮಾತಾಡ. ಹಲೋ, ಆ ಹುಡುಗ ಅಂತ ಅವನು ಕ್ಲಾಸ್ ಹೊಡ್ತೀನಿ. ಹಲೋ ಹಲೋ ಹಲೋ. ಏಯ್, ಬಾಲ್ ಟು ಬಾಲ್ ಏನಾದ್ರು ಅಪೀಲ್ ಮಾಡಿದ್ರೆ 10 ರನ್ ಎಕ್ಸ್ಟ್ರಾ ಕೊಡ್ತೀರ ಅವ್ರಿಗೆ. ಹೇಳ್ತಾ ಇದ್ದೀನಿ ಫೀಲ್ಡಿಂಗ್ ಟೀಮ್ಗೆ 10 ರನ್ ಎಕ್ಸ್ಟ್ರಾ ಪೆನಾಲ್ಟಿ 10 ರನ್. ಅಯ್ಯೋ ಬ್ಯಾಟ್ಸ್ಮನ್ ನೀವು ಅಷ್ಟೇ ಅಪ್ಪ. ಬಾಲ್ ಟು ಬಾಲ್ ಏನಾದ್ರು ಅಂಪೈರ್ ಹತ್ರ ಅಪೀಲ್ ಮಾಡ್ತಾ ಇದ್ರೆ 15 ರನ್ ಮೈನಸ್ ನಿಮ್ದು. ಅಂತ ಚೊಪ್ಪನ 15 ರನ್ 10 ರನ್ ಮೈನಸ್ ಮಾಡೋಣ. 15 ರನ್ ಮೈನಸ್ ಒಂದು ಚೊಪ್ಪನ ಬಾಲ್ ಇದ್ರಕ್ಕೇನು. ಕ್ಷುಲ್ಲಕ ಕಾರಣಗಳಿಗೆಲ್ಲ ನೀವು ಬರೀ ಆರ್ಗ್ಯುಮೆಂಟ್ಸ್ ಯಾರು ಮಾಡಬಾರ್ದು. ಅಲ್ಲೇ ಬಂದು ನಾವು ತೀರ್ಮಾನ ಮಾಡ್ಬಿಡ್ತೀರಿ.
చేస్తే 2 ఓవర్ మైనస్ అని చెప్పి ನಮ್ ಡಿಸಿಷನ್ ಬೇಕಾ ತಗೊಂಬೋಗು ನಾಳೆ. లేదు 5 గంటలు అయితే ಫೈನಲ್ಸ್ ನೋಟ್ ಪಿಯಲ್ಲ ಅಂತಿಮ ಪಂದ್ಯ ಇದೆ, ರೋಚಕ ಪಂದ್ಯ. ಆಡ್ಸಿ ಆಡ್ಸಿ. ಮತ್ತೆ ಮಂಜು 3ನೇ ಬಾರಿ ಉತ್ತಮ ಹೊಡೆತ, ಸಿಕ್ಸರ್. 6 ಓಟಗಳ ಸೇರ್ಪಡೆ. ದೀಪು ದಾಂಡ್ನ ಮುಖಾಂತರವಾಗಿ 6 ಓಟಗಳು ಸೇರ್ಪಡೆಯಾಗ್ತಾ ಇದೆ. ತಂಡ ಮೊತ್ತ ಕೂಡ ಏರಿಕೆ ಕಂಡುಕೊಳ್ತಾ ಇದೆ. ಇನ್ನೊಂದು ಬೋಲ್ ಅಲ್ಲ ತಮ್ಮ ಎಸೆತ ಡಾಟ್ ಆಫ್ ಡೆಲಿವರಿ. ಇದು ಇಲ್ಲ ಎರಡೇ ಬಾಲ್ ಇರೋದು ಎರಡೇ ಓಪನ್ ಮಾಡಿ ಒಂದು ಕೊನೆಯ ಓಪನ್ ಮಾಡಿ ಬೀಸುವ ಪ್ರಯತ್ನ, ಅಷ್ಟೇ ಉತ್ತಮವಾದ ತಕ್ಷತ ರಕ್ಷಣೆ ಕೂಡ. ಕೊನೆಯ ಒಂದು ಎಸೆತ ಬ್ಯಾಲೆನ್ಸ್ ಉಳ್ಕೊಳ್ತಾ ಇದೆ. ಕೊನೆಯ ಬಾರಿ ಮಂಜು ಬೀಸುವ ಪ್ರಯತ್ನ, ಯಾವುದೇ ಸಫಲತೆ ಕಂಡುಕೊಳ್ತಾ ಇಲ್ಲ. ರನ್ ಔಟ್ ಆಗ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯದ ನಂತರ ತಂಡದ ಮೊತ್ತ 66, 66. ಬೇಗ ಫೀಲ್ಡಿಂಗ್ ಬರುತ್ತೆ ಸರ್ ಬ್ಯಾಟಿಂಗ್ನವರು ಬೇಗ ಫೀಲ್ಡಿಂಗ್ ಬರಬೇಕು. ಸಮಯದ ತುಂಬಾ ವಿಳಂಬವಾಗ್ತಾ ಇದೆ ನಿಮ್ದು. ಹಲೋ ಬ್ಯಾಟಿಂಗ್ ಟೀಮ್ ಅವರು ದಯವಿಟ್ಟು ಫೀಲ್ಡಿಂಗ್ ಬರಬೇಕು. ಪ್ರೇಮ್, ಆರ್ಗನೈಸರ್ ಪ್ರೇಮ್, ದಯವಿಟ್ಟು ಫೀಲ್ಡಿಂಗ್ ಅನ್ನು ಅರೇಂಜ್ ಮಾಡಬೇಕಾಗಿ ವಿನಂತಿ. ಅಂಪೈರ್ಸ್ ದಯವಿಟ್ಟು ಚಾಯ್ ಇದೆ, ಟೀ ಕೊಡ್ಬಿಟ್ಟು ಹೋಗಿ ಬನ್ನಿ. ಸಮೋಸು, ಟೀ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಗಿಲ್ಲು ಬೈ ಅವರಿಗೆ ಧನ್ಯವಾದಗಳು. ಪ್ರಶಾಂತನ್ ಅವರೇ ದಯವಿಟ್ಟು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿದ್ರು ಅರೇಂಜ್ ಮಾಡಬೇಕು ಬೇಗ. 5 ರನ್ ಮೈನಸ್ ಆಗುತ್ತೆ. 2 ನಿಮಿಷದಲ್ಲಿ ಏನಾದ್ರು ಫೀಲ್ಡಿಂಗ್ ನಿಲ್ಸಿಲ್ಲ ಅಂದ್ರೆ ರೆಡಿ ಆಗ್ತಾರೆ ಬಿಪಿ ರೇಸ್ ಮಾಡ್ತಾರೆ. ಕೆಲವರು ಕಿರಿಕಿಗಳು ಮಾಡಕ್ಕೆ ಬರ್ತಾರೆ. ಟೈಮ್ ವೇಸ್ಟ್. ಫೈನಲ್ ಮ್ಯಾಚ್ ಪಾಪ ಮಾಡಿ ಕಾಸ್ಕೊಂಡಾರು. ఇప్పుడు ಸಣ್ಣ ಸಣ್ಣ ವೈಡ್ಲಿಗೆ దానికి దీనికి ಅಂತ ಬರೆಸ್ತಾರೆ. ಫೈನಲ್ ಮ್ಯಾಚ್ ಅಲ್ಲ చెప్పండి ಎರಡೇ ರಿವ್ಯೂ ಇರೋದು. 2 ಚಾನ್ಸ್ ಆದ್ಮೇಲೆ ಮುಗೀತು. ಮತ್ತೆ ಯಾರು ಇಲ್ಲ ಅಂತಾರೆ ಏನು ಹೇಳ್ತಾರೆ ಅಂತ ಕರೆಕ್ಟ್ ಇಲ್ಲ ಅದೆಲ್ಲ ಮಾಡಬಾರ್ದು. ಏನೇನು ತಾಗಿಲ್ಲ ಸಮೋಸ ಈ ಸಾಲ. ತೀರ್ಪುಗಾರರು ಸ್ವಲ್ಪ ಸಮಯವನ್ನು ತಗೊಳ್ಕೊತಾ ಇದ್ದಾರೆ, ಟೀ ಕುಡಿತಾ ಇದ್ದಾರೆ. ದಯವಿಟ್ಟು ವೆಯ್ಟ್ ಮಾಡಿ. ಅಂಪೇರ್ ಮಾಡಬೇಕಾ ಬೇಡ? ಬೇಡಪ್ಪ, ಕರೆಕ್ಟಾಗಿ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ ಬಿಡಿ. ನಾನು ಒಂದ್ಸರಿ ಅಂಪೈರ್ ನಿಂತ್ಕೊಂಡು ಮಾಡ್ಬೇಕು, ಅಪ್ಪ ಕೊಟ್ಬಿಟ್ಟಿದ್ದೀನಿ.
ఎవరు భయ ఆర్గనైజర్ నువ్వు ప్రవీణ్ అంతేనా ಪ್ರಶಾಂತ್ ಅವರೇ ಎರಡು ಮಾತನ್ನು ಈ ಗ್ರೌಂಡ್ ಬಗ್ಗೆ ಎರಡು ಮಾತನ್ನು ಮಾತಾಡಬೇಕಾಗಿ ಟಿ ಸಿ ಪಾಳ್ಯ ಕ್ರಿಕೆಟ್ ಗ್ರೌಂಡ್ ಅಂದರೆ ಟಿ ಸಿ ಪಾಳ್ಯ ಕ್ರಿಕೆಟ್ ಗ್ರೌಂಡಲ್ಲಿ ತುಂಬ ಕ್ರೀಡಾಪಟುಗಳಿದ್ದಾರೆ. ಕ್ರೀಡಾಪಟುಗಳನ್ನ ಮುಂದೆ ಅವ್ರನ್ನ ಉತ್ತೇಜಿಸಿ ಈ ಥರ ಟೂರ್ನಮೆಂಟ್ಗಳನ್ನ ನಾವು ಆಡಿಸ್ತಾ ಇದ್ದೀವಿ. ನಮ್ಮ ಯೂತ್ಸ್ ಎಲ್ಲ ಒಳ್ಳೆ ಸ್ಟ್ರಾಂಗಾಗಿ ಫಾರ್ಮ್ ಆಗಿ ಎಲ್ಲರೂ ಇನ್ನು ಮುಂದೆ ಬರೋ ಜನ್ರೇಷನ್ಗೆ ಒಂದು ಇದಾಗಿರಬೇಕು. ಅದೇ ನಮ್ಮ ಏಮ್. ಇವಾಗ ನೀವು ಯಾವಾಗ ನೆಕ್ಸ್ಟ್ ಟೂರ್ನಮೆಂಟ್ ನೀವು ನಡೆಸೋದು? ಏಪ್ರಿಲಾ ಇಲ್ಲ ಹೆಂಗೆ? ಮಾರ್ಚಲ್ಲ? ನೆಕ್ಸ್ಟು ಮೇ ಫಸ್ಟ್ ವೀಕಲ್ಲಿ ಮೆಮೋರಿಯಲ್ ಕಪ್ ನಮ್ಮ ಸೀನಿಯರ್ಸು ಯಾರ್ಯಾರು ನಮ್ಮನ್ನ ಅಗಲೋಗಿದ್ದಾರೆ ಅವರ ನೆನಪಿನ ಇದಕ್ಕೋಸ್ಕರ ಒಂದು ಮೆಮೋರಿಯಲ್ ಕಪ್ ಸೀಸನ್ 2 ಫಸ್ಟ್ ಸೀಸನ್ ನಡೆಸಿದ್ದೀವಿ ಯಶಸ್ವಿಯಾಗಿ. ಇದು 2ನೇ ಸೀಸನ್ನು ಮೇ ಫಸ್ಟ್ ವೀಕ್. ಮಳೆ ಬರುತ್ತಲ್ಲಪ್ಪ, ಮಳೆ ಸೀಸನ್ ಅಲ್ಲ, ಮೇ ತಿಂಗಳು. ಈ ಪಂದ್ಯಾವಳಿಯಲ್ಲಿ ಆರ್ಗನೈಸರ್ ಆಗಿರುವ ನಮ್ಮ ಗಿಲ್ಲಿ ಹಾಗೂ ಪ್ರವೀಣ್ ಅವರು ಈ ಪಂದ್ಯವನ್ನು ಅದ್ಭುತವಾಗಿ ನಡೆಸಿ ಈ ಕ್ರಿಕೆಟನ್ನು ಎಲ್ಲರೂ ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡಬೇಕು ಮನೆಯಲ್ಲಿ ಅಂತ ಯೂಟ್ಯೂಬ್ ವ್ಯವಸ್ಥೆ ಮಾಡಿ ಅತ್ಯುತ್ತಮವಾಗಿ ನಡೆಸುತ್ತಿದ್ದಾರೆ. ಅವರಿಗೆ ನಮ್ಮ ತಂಡದ ವತಿಯಿಂದ ಅಭಿನಂದನೆಗಳು. ಹಾಗೂ ನಮ್ಮ ಪಟೇಲ್ ಝಣಿಯವರು ಗ್ರೌಂಡ್ಗೆ ಆಗಮಿಸಿ ಅವರ ತಂಡವನ್ನು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ಕೈ ಚಪ್ಪಾಳೆ. ಹಾಗೂ ಹುಣಸೆಕಾಯಿ ಮರದತ್ತಿರುವ ಮೇಸ್ತ್ರಿ ಮರಪ್ಪನವರು ಹಾಗೂ ಡೇವಿಡ್ನವರು ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಮನವಿ, ಕೋರಿಕೆ, ಪ್ರೀತಿಯ ಆಹ್ವಾನ. ದಯವಿಟ್ಟು ಎಲ್ಲಿದ್ದರು ಮಾಡಬೇಡಿ ಅವಮಾನ, ಬನ್ನಿ ಬೇಗ ವೇದಿಕೆ ಬಳಿ. ಹಾಗೂ ದುಬೈಯಿಂದ ನಿನ್ನೆ ತಾನೇ ಬಂದರು ನಮ್ಮ ನವೀನನವರು, ಅವರು ಫೀಲ್ಡಿಂಗಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೂ ಲಂಡನ್ನಿಂದ ಬಂದರು, ನಿನ್ನೆ ಮ್ಯಾಚ್ ಇದೆ ಅಂತ ಆನಂದನವ್ರಿಗೂ ಅವ್ರಿಗೂ ಅಭಿನಂದನೆಗಳು. ಫ್ಲೈಟು ಲ್ಯಾಂಡ್ ಆಗಿಲ್ಲ, ಅಲ್ಲಿಂದನೇ ಜಂಪ್ ಮಾಡಿ ಗ್ರೌಂಡಲ್ಲಿ ಇಳಿದಿದ್ದಾರೆ. ಸುಂದರವಾದ ಹೊಡೆತ, 6 ರನ್ಸ್. ಬಹಳಷ್ಟು ಸೊಗಸಾಗಿ ಮಾತಾಡಿದ ಶ್ರೀಧರ್ ಅವರು ಸಹ ಸುಮಾರು ಪಂದ್ಯಾವಳಿಗಳನ್ನು ನಡೆಸಿಕೊಟ್ಟಿದ್ದಾರೆ, ಯುವಕರಿಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ನಾವು ಸೋಲ್ತಾನೆ ಇದೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಅವ್ರ ಮನಸ್ಸು ಎಲ್ಲರಲ್ಲಿ ಗೆದ್ದೈತೆ. ಆಟ ಸೋತಿರ್ಬೋದು, ಅವರ ಮನಸ್ಸು ಎಲ್ಲ ಹೃದಯಗಳಲ್ಲಿ ಸ್ಥಿರವಾಗಿ ನಿಂತಿದೆ. ಆಟ ಅವರ ಪ್ರೀತಿ, ಸ್ನೇಹ, ಬಾಂಧವ್ಯ. ಅವ್ರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಮೆಂಡಿಸ್ರವರು ಬಹಳ ಚುರುಕಾಗಿ ಲೈನ್ ಅಂಡ್ ಲೆಂತ್ ಅನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಿಖಿತ್ ಯಾದವ್ ಮತ್ತು ಕೌಶಿಕ್ ರವರು ಇಬ್ಬರು ಬಹಳ ಹೊಂದಾಣಿಕೆಯಿಂದ ಆಡ್ತಿದ್ದಾರೆ. ಒಂದು ಓವರ್ ಮುಕ್ತಾಯಕ್ಕೆ 8 ರನ್ಗಳು. ಈಗ ವೀಕ್ಷಕ ವಿವರಣೆಯನ್ನ ನಮ್ಮ ನೆಚ್ಚಿನ ಕಾಮೆಂಟ್ರೇಟರ್ ಮಂಗಳೂರಿಂದ ನಾನು ಬಂದು ಮಾಡ್ತೀನಿ, ನನಗೂ ಕನ್ನಡ ಗೊತ್ತಿದೆ ಸ್ವಾಮಿ, ವೀಕ್ಷಕ ವಿವರಣೆನ ಮಾಡ್ತೀನಿ, ನಮ್ಮ ಉಡುಪಿ ಶೈಲಿಯಲ್ಲಿ ಮಾತಾಡ್ತೀನಿ ಅನ್ನೋ ಮನೋಭಾವದಿಂದ ಸುಮಾರು 3 ತಿಂಗಳ ಹಿಂದ್ಗಡೆ ನನ್ನ ಕರೆ ಮಾಡಿದ್ರು. ನಾನು ಉಡುಪಿ ಶೈಲಿಯಲ್ಲಿ ಮಾತಾಡ್ತೀನಿ ನೋಡಿ ಸ್ವಾಮಿ, ಆನಂದವಾಗಿರುತ್ತೆ ಅಂತ ಹೇಳಿದ್ರು. ಈಗ ಅವರು ವೀಕ್ಷಕ ವಿವರಣೆಯನ್ನ ಮಾಡ್ತಾರೆ. ಧನ್ಯವಾದಗಳು ಸರ್. ಬೀಸುವ ಪ್ರಯತ್ನ, 6 ಓಟಗಳ ಸೇರ್ಪಡೆ, ಸಿಕ್ಸರ್. ಕಳೆದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸ್ವೀಕರಿಸತಕ್ಕಂತ ಲಿಖಿತ್ ಯಾದವ್ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಮತ್ತೆ ವಿಜಯ್
ಉತ್ತಮ ಎಸೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ, ಕ್ಯಾಚ್ ಔಟ್ ಕೂಡ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ದಾನೆ ಕ್ಷೇತ್ರ ರಕ್ಷಕ. ಶ್ರೀಧರ್ ಅವರೇ, ನಮ್ಮ ಈ ಒಂದು RCB ಬುಲ್ಸ್ ಅನ್ನುವಂತ ಒಂದು ಟೀಮು ಯಾವ ರೀತಿ ಸೃಷ್ಟಿ ಆಯ್ತು, ಅದಕ್ಕೊಂದು ಏನು ಕಾರಣ ಅಂತ ಹೇಳ್ತೀರಾ? 18 ವರ್ಷದಿಂದ ಸೋತಿರುವ RCB ತಂಡ ಮೊನ್ನೆ ಲಾಸ್ಟ್ ಸೀಸನ್ ಅಲ್ಲಿ ಗೆಲ್ತಲ್ಲ, ಆ ಪ್ರೀತಿಯಿಂದ RCB ಅಂತ ಇಕ್ಕಿ ಬುಲ್ಸ್ ಅಂತ ಏನಕ್ಕೆ ಬಂದಂತ ಕೇಳಿದೆ, ಎಮ್ಮೆ ಅಡ್ಡ ಬಂದ್ಬಿಡ್ತಂತೆ ಅವ್ರಿಗೆ. ಯಾರಿಗೆ? ಪ್ರೇಮ್ ಅವ್ರಿಗ ಅಥವಾ ಅವ್ರ ಗಾಡಿ ಮುಂದೆ ಎಮ್ಮೆ ಅಡ್ಡ ಬಂದ್ಬಿಟ್ಟಿದೆ. ಅದು ಯಾವ್ದು ಕಾಡೆಮ್ಮೆ ಬುಲ್ಸ್ ಅಂತ ಹೇಳ್ದ, ಅದು ನೋಡ್ಬಿಟ್ಟು ಇವ್ನಿಗೆ ಮಾತ್ರ ಕಾಣಿಸಿದೆ. ಅದಕ್ಕೆ ಆ ನೈಟ್ ಅಲ್ಲಿ RCB ಬುಲ್ಸ್ ಅಂತ ಇಕ್ಬಿಟ್ಟಿರೋದು ಅವರು. ಮತ್ತೆ ಮೂರನೇ ಬಾರಿ ವಿಜಯ್. ಹೆಂಗಿದಾರೆ ನೋಡಿ. ಒಂದು ಓಟಗಳ ಸೇರ್ಪಡೆ, ಎರಡನೇ ಓಟ ಕಸಿಯುವ ಪ್ರಯತ್ನ ವಿಫಲತೆಯೂ ಕೂಡ. ನೋಡಿ ಹೆಂಗಿದೆ ನೋಡಿ, ಎಲ್ಲ ಗೂಲಿ ಇದ್ದಂಗಿದ್ದಾರೆ ನೋಡಿ ಅವರು. ನೋಡಿ ಅವ್ರ ತಂಡದ ನಾಯಕ ಗೂಲಿ ಇದ್ದಂಗೆ ಇಲ್ಲ, ಪ್ರಶಾಂತ್. ಹನ್ನೊಂದು ಕೀಪರ್ ನೋಡಿ ರೋಷನ್, ಅವರು ಗೂಲಿ ಇದ್ದಂಗೆ. ಬೌಲರ್ ನೋಡಿ ಗೂಲಿ ಹೆಂಗಿದಾರೆ ನೋಡಿ. ನಮ್ಮ ಲಂಡನ್ ಇಂದ ಮೊನ್ನೆ ಏನಾಯ್ತಂದ್ರೆ ಬುಲ್ಸ್ ಅಂತ ಹೆಸರಿಟ್ಕೊಂಡ್ಬಿಟ್ಟು ಗೂಳಿ ಅಂತ ಇದೀರಲ್ಲ. ಆ ಗೂಲಿ, ಅದು ಬುಲ್ಸ್ ಅಂದ್ರೇನೆ ಗೂಲಿ ತರನೇ. ಬೀಸುವ ಪ್ರಯತ್ನ, ಮಿಡ್ ಆಫ್ ವಿಭಾಗದಲ್ಲಿ ಒಂದು ಓಟ, ಎರಡನೇ ಓಟ ಕಸಿಯುವ ಪ್ರಯತ್ನ ವಿಫಲತೆ ಕಂಡುಕೊಳ್ತಾ ಇದೆ. ಹಲೋ ದೇವರಾಜ್, ಯಾವುದೇ ಹಂತದಲ್ಲಿ ತನ್ನ ಸಿಡಿಲಬ್ಬರದ ಬ್ಯಾಟಿಂಗ್ ಮುಖಾಂತರ ತಂಡವನ್ನು ತಬಲಂತ ಆಟಗಾರ ಕೌಶಿಕ್ ಇವಾಗ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಔಟ್ಸಿಕ್ ಡೆಲಿವರಿ ಆಗ್ತಾ ಇದೆ, ಡಾಟ್ ಹೆಪ್ ಡೆಲಿವರಿ. ಮತ್ತೆ ಕೊನೆಯ ಬಾರಿ ಸಚಿನ್. ಬೀಸುವ ಪ್ರಯತ್ನ, ಕ್ಯಾಚ್ ಔಟ್. ಒಂದು ನಿಮಿಷ. ಕ್ಯಾಚ್ ಔಟ್ಗೆ ಅಪೀಲ್ ಮಾಡ್ತಾ ಇದ್ದಾರೆ. ನಾಟ್ ಔಟ್ ಘೋಷಣೆ ಆಗ್ತಾ ಇದೆ. ಮತ್ತೆ ನಮ್ಮ ಫ್ರಾನ್ಸಿಸ್ ಅವ್ರಿಗೆ ವೀಕ್ಷಕ ವಿವರಣೆಗೆ ಬರಮಾಡಿಕೊಳ್ತಾ ಇದೆ. ಸುಂದರವಾದ ಹೊಡೆತ. ಮೆಂಡಿಸ್ ರವರು ತಮ್ಮ ಬೌಲಿಂಗ್ ಸರದಿಯನ್ನ ಸಂತ ಅಂತೋನಿಯವರ ಶಾಲೆಯ ತುತ್ತತುದಿಯಿಂದ ಎಸೆಯುತ್ತಿದ್ದಾರೆ. ಮತ್ತೊಂದು ಕಡೆ ಕೌಶಿಕ್. ಶ್ರೀಧರ್ ಹಿಂಗಂತವ್ರೆ. ಕ್ಯಾಚ್ಗೆ ಪ್ರಯತ್ನ, ಕ್ಯಾಚ್ ಅನ್ನ ಕೈ ಚೆಲ್ದ್ರು ಮೆಂಡಿಸ್ ಅವರು. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಓಡ್ಲೇ ಇಲ್ಲ. ಮತ್ತೊಂದು ಕಡೆ ಸ್ಯಾಮ್ ರವರು, ನಾಯಕ ಸ್ಯಾಮ್ ತಮ್ಮ ಬೋಟಿಂಗ್ ಅಲ್ಲೂ ಫೇಮಸ್ ಅವರು. ಚೆನ್ನೈ ಬೋಟಿಂಗಲ್ಲಿ, ಊಟಿ ಬೋಟಿಂಗಲ್ಲಿ, ಅದೇ ರೀತಿ ಕ್ರಿಕೆಟ್ ಆಡೋದ್ರಲ್ಲೂ ಸಹ ಫೇಮಸ್ ಅವರು, ಪ್ರಸಿದ್ಧಿಯಾಗಿದ್ದಾರೆ. ಸೊಗಸಾದ ಎಸೆತ ಮೆಂಡಿಸ್ ರವರಿಂದ ಸ್ಯಾಮ್ ರವರಿಗೆ. ಹಾಗೆ ಈ ಪಂದ್ಯಾಟ ವೀಕ್ಷಣೆಯಲ್ಲಿ ನಮ್ಮ ಈ ಭಾಗದ ಸಮಾಜ ಸೇವಕರು ಆಗಿರ್ತಕ್ಕಂಥ ಜೇಸನ್ ಬಾಲರಾಜ್ ಖೋಟಲ್ ರವರಿಗೆ ಸಂಘಟಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬ ಸಮಾಜ ಸೇವಕರು TC ಪಾಳ್ಯ ಕಂಡಂತ
ಒಂದು ಆದರ್ಶ ವ್ಯಕ್ತಿ ಆಗಿರ್ತಕ್ಕಂಥ ಜೋನಸ್ ಅವರು ಈ ಪಂದ್ಯಾಟ ವೀಕ್ಷಣೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇವೆ. ಸೊಗಸಾದ ಎಸೆತ, ಔಟ್ ಸ್ವಿಂಗ್, ಇತರೆ ರನ್ ಸೂಪ್ ತಂಡಕ್ಕೆ. ಮೂರು ಓವರ್ಗಳ ಮುಕ್ತಾಯಕ್ಕೆ 19 ರನ್ಗಳು. ಹನ್ನೆರಡು ಬಾಲಿಗೆ 48 ರನ್ಗಳು, 48 ರನ್ಸ್ ಫ್ರಮ್ 12 ಬಾಲ್ಸ್. ಆದಷ್ಟು ಬೇಗ ಆಡಬೇಕು. ಬೌಲರ್ ನೇಮ್ ಪ್ಲೀಸ್. ರಾಜಾ. Oh, what a shot! Beautiful shot! 6 runs, super 6. ಮಿಡ್ ಆನ್ ಹತ್ತ ಹೊಡೆದಂತ ಚೆಂಡು ಬಹಳ ಚೆನ್ನಾಗಿತ್ತು. ಸಂತೋಷ್ ರವರು ಸಂತೋಷವಾಗಿ 6 ಅನ್ನ ಹೊಡೆದಿದ್ದಾರೆ. ಮನಮೋಹಕವಾದ ಎಸೆತ. ಎಲ್ಲ ಎಸೆತಗಳು ಕೇಳಂಗಿಲ್ಲ. ನಾನು ಹೇಳಿದ್ದೇನೆ, ನಾಯಕರಿಗೆ ಹೇಳಿದ್ದೀನಪ್ಪ, ಆಯ್ತಾ? ಪ್ರತಿಯೊಂದಕ್ಕೂ ಆರ್ಗ್ಯೂ ಮಾಡ್ಕೊಂಡಿರ್ಬೇಡ್ರಿ. ಹಾ, ಆಗಿಲ್ಲ ಅಂದ್ರೆ ವೈಡು. ಬಿರುಸಿನ ಓಟ, ಕೇವಲ 1 ರನ್. ಉತ್ತಮವಾದ ಔಟ್ ಸ್ವಿಂಗ್, ಯಾವುದೇ ರನ್ ಇಲ್ಲ. ಹಿನ್ ಸ್ವಿಂಗ್, ಅತ್ಯುತ್ತಮವಾದ ಹಿನ್ ಸ್ವಿಂಗ್ ರಾಜಾರವರಿಂದ, ಯಾವುದೇ ರನ್ ಇಲ್ಲ. ಸುಂದರವಾದ ಎಸೆತ, ಕಡೆಯ ಓವರು. ಈಗ ವೀಕ್ಷಕ ವಿವರಣೆಯನ್ನ ಪ್ರಜ್ವಿತ್ ಅವರು ಮಾಡಲಿದ್ದಾರೆ. ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ತುಳುನಾಡಿನಲ್ಲಿ ಅಚ್ಚ ಕನ್ನಡದಲ್ಲಿ ಹಾಗೂ ತುಳುವಿನಲ್ಲಿ ಕೊಂಕಣಿಯಲ್ಲಿ ಮಾಡ್ತಕ್ಕಂಥ ಕಾಮೆಂಟ್ರೇಟರ್ ಒಬ್ಬ ವ್ಯಕ್ತಿ ಇದ್ದಾರೆ. ಅವರೇ ನಮ್ಮ ಪಕ್ಕದಲ್ಲಿರೋ ಪ್ರಜ್ವಿತ್. ಈ ಪ್ರಜ್ವಿತ್ಗೆ ಸರಿಸಾಟಿ ನಮ್ಮ ಜುವಾನಸ್ ಅವರು. ಅವ್ರು ನಗ್ತಾ ಇದ್ರೆ ಇವ್ರು ಕಾಮೆಂಟ್ರಿ ಮಾಡ್ತಾನೆ ಇರ್ತಾರೆ. ನಮ್ಮ ಮೋಕ್ಷರಾಜ್ ಆಡ್ತಾ ಇದ್ರೆ ನಾವು ಕಾಮೆಂಟ್ರಿ ಮಾಡ್ತಾ ಇರ್ತೀವಿ. ಎಲ್ಲರ ಜೊತೆ ಬಹಳ ಸ್ನೇಹದಿಂದ ವರ್ತಿಸುವ ಸ್ನೇಹಜೀವಿ ಅಂದ್ರೆ ಜುವಾನಸ್ ಅಲಿಯಾಸ್ ಜೂ. ಕೊನೆಯ 5 ಎಸೆತ, 40 ಓಟಗಳ ಅವಶ್ಯಕತೆ ಕೂಡ. ಬೀಸುವ ಪ್ರಯತ್ನ, ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಾರ್ತಿಕ್ ಮತ್ತೆ ಬೀಸುವ ಪ್ರಯತ್ನ, ಯಾವುದೇ ಸಫಲತೆ ಕಂಡುಕೊಳ್ತಾ ಇಲ್ಲ.
ಡಾಟ್ ಎಫ್ ಡೆಲಿವರಿ. ಬೀಸುವ ವಿಫಲ ಯತ್ನ. ಕೊನೆಯ 2 ಎಸೆತಗಳು ಕಂಡುಕೊಳ್ತಾ ಇದ್ದಾನೆ. ಬೋಲ್ಡ್ ಆಗ್ತಾ ಇದ್ದಾನೆ ಸಂತೋಷ್. ಒಂದೆಸೆತ 39 ಓಟಗಳ ಅವಶ್ಯಕತೆಯೂ ಕೂಡ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಫೈನಲ್ಗೆ ಲೆಗ್ಗೆ ಇಡ್ತಾ ಇದೆ RCB ಬುಲ್ಸ್. ಸತತ 25 ವರ್ಷಗಳ ಪ್ರಯತ್ನ, RCB ಬುಲ್ ಕಟ್ಟುವಂತ ಪ್ರಯತ್ನ ಪ್ರೇಮ್ರವ್ರದ್ದಾಗಿತ್ತು. ಇವತ್ತು ಅದಕ್ಕೆ ಒಂದು ದಾರಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ತಮ್ಮ ತಂಡವನ್ನು ಫೈನಲ್ ಹಂತಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರೇಮ್ರವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಯನ್ನು ತಿಳಿಸ್ತೇವೆ. ಸೋಲೆ ಗೆಲುವಿನ ಮೆಟ್ಟಿಲು, ಮುಂದಿನ ಸರ್ತಿ ನಿಮ್ಮದು ಗೆಲುವಾಗಲಿ ಅಂತ ಹೇಳ್ತಾ ಸೂಪರ್ ಸ್ಟ್ರೈಕರ್ಸ್ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸಂಘಟಕರ ಪರವಾಗಿ ಹಾಗೂ TC ಪಾಳ್ಯ ಪ್ರೀಮಿಯರ್ ಲೀಗ್ ವ್ಯವಸ್ಥಾಪಕರ ಪರವಾಗಿ ಬಹಳ ಅಚ್ಚುಕಟ್ಟಾಗಿ ಆಡಿದ, ಶಿಸ್ತಿನ ಸಿಪಾಯಿಗಳಂತೆ ಆಡಿದ ಸೂಪ್ 11 ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬಹಳ ಅಚ್ಚುಕಟ್ಟಾಗಿ ಎಲ್ಲಾ ಪಂದ್ಯಗಳಲ್ಲಿ ಆಡಿದ್ರವರು. ಸರ್ ಫೈನಲ್ ಮ್ಯಾಚ್ ಟಾಸ್ ಬನ್ನಿ ಸರ್. ಈಗ ಅಂತಿಮ ಪಂದ್ಯ, ಫೈನಲ್ ಪಂದ್ಯ, ರೋಚಕ ಪಂದ್ಯ.